ಇಲ್ಲ ನನಗೆ ಅಂತ ಇಲ್ಲ, ಟೋಟಲಿ ಹೈದರಾಬಾದ್ ಕರ್ನಾಟಕ ಏರಿಯಾ, ಕಲ್ಯಾಣ ಕರ್ನಾಟಕ ಏರಿಯಾ ಥಿಕ್ಕೆಸ್ಟ್ ಪಾಪ್ಯುಲೇಷನ್ ನಮ್ಮ ಮೈನಾರಿಟಿ ಅವರು ಇದ್ದಾರೆ. ಜೊತೆಗೆ ಆಲ್ SC ST ಬ್ಯಾಕ್ವರ್ಡ್ ಆಲ್ಸೋ ಅವ್ರದ್ದು ನಿರೀಕ್ಷೆ ಇತ್ತು. ಏನಂದ್ರು ಇಲ್ಲಿ ಬೇರೆ ಜನರಲ್ ಕಮ್ಯುನಿಟಿಗೆ ಕೊಟ್ಟಿದ್ದಾರೆ, ಕೊಳ್ಳಿ ಏನಾಗ ಎಷ್ಟಾದ್ರೂ ಕೊಳ್ಳಿ. ಬೀದರ್ ಕೊಟ್ಟಿದ್ದಾರೆ ಜನರಲ್ ಕಮ್ಯುನಿಟಿ, ಗುಲ್ಬರ್ಗಾ ಕೊಟ್ಟಿದ್ದಾರೆ, ಬಿಜಾಪುರ್ ಕೊಟ್ಟಿದ್ದಾರೆ, ಬೆಲ್ಗಾಂ ಕೊಟ್ಟಿದ್ದಾರೆ. ಬರೀ ಫೋನ್ ನಲ್ಲೇ ದಾವಣಗೆರೆದು ಚೇಂಜ್ ಆಗಿದೆ. ಒಂದು ಫೋನ್ ಮಾಡಿ ಲಿಸ್ಟ್ ಬಂದರೂ ಚೇಂಜ್ ಆಗಿದೆ. ಅದು ಎಲ್ಲ ಜನನಲ್ಲಿ ಮತ್ತೆ ನಮ್ಮ ಮೌಲಾನಾಗರಲ್ಲಿ ಕಾರ್ಯಕರ್ತನಲ್ಲಿ ಎಲ್ಲರಲ್ಲಿ ಏನಿದೆ ಸಿಟ್ಟಂದ್ರು, MP ಎಲೆಕ್ಷನ್ ನಲ್ಲಿ ಎಲ್ಲ ಸ್ಪೀಚ್ ನಲ್ಲಿ 100% ಈ ಕಲ್ಯಾಣ ಕರ್ನಾಟಕಕ್ಕೆ ನೀವು 5 MP ಗೆಸ್ಟ್ ಕೊಡ್ರಿ, ಮೈನಾರಿಟಿಗೆ ಸ್ಥಾನ 100% ಕೊಡ್ತಾರೆ, ಮಿನಿಸ್ಟ್ರಿ ಕೊಡ್ತಾರೆ ಅಂತ ಹೇಳಿದ್ರು. ಆದರೂ ಈ ಏರಿಯಾಗೆ ನೆಗ್ಲೆಕ್ಟ್ ಮಾಡಿದ್ದಾರೆ. ಅದ್ರ ಸಲುವಾಗಿ ನಾನು ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡ್ತೇನೆ, ಚೀಫ್ ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡ್ತೇನೆ. ಇದೆಲ್ಲ ಸೀರಿಯಸ್ ತೋರಿಸ್ತೇನೆ. ಜನ ಹೊರಗೆ ಬರ್ಲಿಕ್ಕೆ ಕಾರ್ಯಕರ್ತ ಆಗ್ಲಿ, ನಮ್ಮ ಮೌಲಾನಾಸ್ ಆಗ್ಲಿ, ಇಲ್ಲಿ ಮೈನಾರಿಟಿಗೆ ಕನ್ಸಿಡರ್ ಮಾಡಿಲ್ಲ. ಈ ಭಾಗ್ಯ ಒಂದು ಅನ್ನನಲ್ಲಿ ಹೆಂಗ್ ಉಪ್ಪು ಹಾಕ್ತಾರೆ ಆ ತರನು ಕನ್ಸಿಡರ್ ಮಾಡಿಲ್ಲ. ಮೊನ್ನೆ JDS ಅವರು ಮಾತಾಡ್ಲಿಕ್ಕಿದ್ರು, ಮಂಜೂಸ್ ಅವರು ಮಾತಾಡ್ಲಿಕ್ಕಿದ್ರು. ನೋಡಿ ಮೈನಾರಿಟಿ ಸ್ಥಾನ ಏನಿದೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗನಲ್ಲಿ ತುಂಬಾ ಮಾತಾಡ್ಲಿಕ್ಕೆ ಸಮಸ್ಯೆ ಆಗ್ಲಿರ್ತದೆ. ಅಂದ್ರೆ ಬಾ ಅಂತ ಏನಾದ್ರು ಕರಿತಿದಾರ ಸರ್? ಬಿಜೆಪಿ JDS ಆಫರ್ ಮಾಡ್ತಿದಾರ ನಿಮ್ಗೆ? ಇಲ್ಲ, ಆ ತರ ಯಾವ್ದಿಲ್ಲ. ನಾನು ಡೈರೆಕ್ಟ್ ಹೈಕಮಾಂಡ್ ಜೊತೆಗೆ ಈಗ ಕಾರ್ಯಕರ್ತರು ಇದ್ದಾರೆ, ನಮ್ಮ ಮುಖಂಡರು ಇದ್ದಾರೆ, ಮತ್ತೆ ನಮ್ಮ ಮೌಲಾನಾಗಳು ಇದ್ದಾರೆ, ಮತ್ತೆ ಎಲ್ಲ SC ST ದಲಿತ, ನಾನು ಎಲ್ಲರ ಜೊತೆಗೆ ಇದ್ದೀನಿ. ಈ ಭಾಗ್ಯ ಕೊಡಬೇಕಿತ್ತು, ನನ್ಗೆ ಅಂತ ಇಲ್ಲ, ಹೈದರಾಬಾದ್ ಕರ್ನಾಟಕ ನಾವು ಕೊಡಬೇಕಿತ್ತು. ಏನಾಗಿದೆ ಅದು ಸೀರಿಯಸ್ ಸಮಸ್ಯೆ ಆಗಿದೆ, ಅದು ಜೊತೆಗೆ ಚರ್ಚೆ ಮಾಡ್ತಾರೆ. ಜನ ಈ ತಮಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಕ್ಕೂ ಮುಂದಾಗ್ತಾ ಇದ್ದಾರೆ ಸರ್. ರಹೀಂ ಖಾನ್ ಅವರ ನಡೆ ಏನ್ ಸರ್ ಮುಂದೆ? ನಾನು ಫಸ್ಟ್ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡ್ತೇನೆ, ಚೀಫ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡ್ತೇನೆ, ಆಮೇಲೆ ನಿಮ್ಗೆ ಮಾತಾಡ್ತೇನೆ.